ಹಲೋ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆಲ್ಲ ಮತ್ತೆ ಸ್ವಾಗತ. ಈ ದಿನ ನಾನು ಬಾಳೆಹಣ್ಣಿನ ಕಜ್ಜಾಯ ಮಾಡ್ತಾಯಿದ್ದೇನೆ. ಬನ್ನಿ ನನ್ನ ಕಿಚನ್ಗೆ. ಸಂಜೆ ನಿಮಗೆ ಟೀ ಕಾಫಿ ಜೊತೆ ಏನಾದರೂ ತಿನ್ನಬೇಕು ಅನಿಸಿದಾಗ 5 ನಿಮಿಷದಲ್ಲಿ ನಾವು ಈ ಬಾಳೆಹಣ್ಣಿನ ಕಜ್ಜಾಯನ ಮಾಡಿ ತಿನ್ಬೋದು. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನಾನು ಎಲ್ಲ ಇಟ್ಟಿದ್ದೇನೆ. ಸೊ ಮಾಡ್ತಾ ಹೋದಾಗೆ ನಾನು ನಿಮಗೆ ಅದೆಲ್ಲಿ ಎಷ್ಟೆಷ್ಟು ಉಂಟು ಅಂತ ಹೇಳ್ತಾ ಹೋಗ್ತೇನೆ. ನಾನಿವತ್ತು 2 ಬಾಳೆಹಣ್ಣನ್ನು ತಗೊಂಡು ಕಜ್ಜಾಯ ಮಾಡ್ತಾಯಿದ್ದೇನೆ. ಮೊದಲು ಯಾಲಕ್ಕಿ ಪುಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಇಟ್ಕೊಳ್ಬೇಕು. ಹಾಗೆ ಅದನ್ನು ಒಂದು ಬೌಲ್ಗೆ ಹಾಕೋಣ. ನೀವು ಬೌಲ್ ಅಥವಾ ಯಾವುದಾದ್ರೂ ಪಾತ್ರೆನ ಇಟ್ಕೊಳ್ಬೋದು. ಅದು ಸ್ವಲ್ಪ ಅಗಲ ಇರಬೇಕು. ಬೇರೆ ಎಲ್ಲನೂ ಇದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡಬೇಕು. ನೋಡಿ, 1 ಕಪ್ಪು ಮೈದಾ ಹಿಟ್ಟನ್ನು ನಾನು ಅದಕ್ಕೆ ಹಾಕ್ತಾಯಿದ್ದೇನೆ. ನೀವು ಬೇಕಾದರೆ ಗೋಧಿ ಹಿಟ್ಟನ್ನು ಸಹ ಹಾಕ್ಬೋದು. ಈಗ ಇದರಲ್ಲಿ 1/4 ಟೀ ಸ್ಪೂನ್ ಸೋಡಾ, 1/4 ಟೀ ಸ್ಪೂನು ಯಾಲಕ್ಕಿ ಪುಡಿ ಮತ್ತು 3.5 ಟೇಬಲ್ ಸ್ಪೂನು ಶುಗರ್ ಸೇರಿಸ್ತಾ ಇದ್ದೇನೆ. 1/4 ಟೀ ಸ್ಪೂನು ಉಪ್ಪು ಹಾಕಬೇಕು. ಈಗ ಒಂದು ಸ್ಮಾಲ್ ಕಪ್ಪಲ್ಲಿ ಇಟ್ಟಂಥ ತೆಂಗಿನ ತುರಿಯನ್ನು ಸೇರಿಸೋಣ. ನಾನು ಹಸಿ ತೆಂಗಿನಕಾಯಿ ಹಾಕ್ತಾಯಿದ್ದೇನೆ. ನೀವು ಬೇಕಾದರೆ ಒಣಗಿದ ತೆಂಗಿನಕಾಯಿಯನ್ನು ಸಹ ಹಾಕ್ಬೋದು. 1 ಗ್ಲಾಸಲ್ಲಿ ನೀರು ತಗೊಂಡು ಸ್ವಲ್ಪ ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಹಾಗೆ ಅದನ್ನು ಕಲಿಸ್ತಾ ಹೋಗಬೇಕು. ಒಂದೇ ಸಾರಿ ಎಲ್ಲ ನೀರು ಹಾಕಿ ಕಲಿಸ್ಬಾರ್ದು. ಈಗ ನಾವು ಈರುಳ್ಳಿ ಬಜ್ಜಿ ಮಾಡ್ತೇವಲ್ಲ, ಅಷ್ಟು ಹದದಲ್ಲಿ ಇರಬೇಕು. ನಾನು ಹಿಟ್ಟೆಲ್ಲ ಕಲಿಸಿದ ಮೇಲೆ 5 ನಿಮಿಷ ಅದನ್ನು ಹಾಗೆ ಇಟ್ಟಿದ್ದೆ. ಸೊ ನೀವು ಬೇಕಾದರೆ ಆಗಲೇ ಮಾಡಬೇಕು ಅಂದರೆ ನೀವು ತಕ್ಷಣ ಕಲಿಸಿ ಈಗ ಒಂದು ಬಾಂಡೆಯನ್ನು ಸ್ಟವ್ ಮೇಲಿಟ್ಟು ಬಿಸಿ ಮಾಡಿ ಅದರಲ್ಲಿ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿಯಾಗಿದೆ. ಅದರಲ್ಲಿ ಸ್ವಲ್ಪ ಒಂದು ಹನಿ ಹಾಕಿ ನಾನು ನೋಡ್ತಾ ಇದ್ದೇನೆ ಅದು ಬಿಸಿಯಾಗಿದೆಯೋ ಇಲ್ಲ ಅಂತ. ಇಷ್ಟು ಹೊತ್ತು ಸ್ಟೋವ್ ಫ್ಲೇಮ್ ಹೈ ಇತ್ತು. ಈಗ ನಾನು ಸ್ಲೋ ಮಾಡಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಆ ಎಣ್ಣೆಯಲ್ಲಿ ಹಾಕ್ತಾಯಿದ್ದೇನೆ. ಸ್ಟೋವ್ ಫ್ಲೇಮ್ ಹೈ ಇದ್ದರೆ ಒಳಗೆಲ್ಲ ಬೆಂದಿರೋದಿಲ್ಲ, ಮೇಲೆ ಅಷ್ಟೇ ಕಲರ್ ಇರ್ತದೆ. ಅದರಿಂದ ಸ್ಲೋ ಫ್ಲೇಮಲ್ಲೇ ನಾವು ಅದನ್ನು ಬೇಯಿಸೋದು ಒಳ್ಳೆಯದು. ಹೀಗೆ ದೂರದಲ್ಲಿ ನಾವು ಹಿಟ್ಟನ್ನು ಹಾಕ್ತಾ ಹೋಗಬೇಕು. ಹತ್ತತ್ರ ಹಾಕಿದರೆ ಒಂದಕ್ಕೊಂದು ಅಂಟುವಂಥ ಚಾನ್ಸಸ್ ಇದೆ. ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಇದೆ. ಇದನ್ನು ಉಲ್ಟಾ ನಾವು ಹಾಕಿ ಎಲ್ಲ ಕಡೆಗೂ ಒಂದೇ ಥರ ಕಲರ್ ಬರೋ ಹಾಗೆ ಅದನ್ನು ಫ್ರೈ ಮಾಡಬೇಕು. ಈಗ ಸರಿಯಾಗಿ ಬೆಂದಿದೆ, ಕಲರು ಸಹ ಚೇಂಜ್ ಆಗಿದೆ. ಇದನ್ನು ನಾವು ಬೇರೆ ಪಾತ್ರೆಯಲ್ಲಿ ಒಂದು ಪ್ಲೇಟಲ್ಲಿ ಹಾಕಿ ಇಡೋಣ. ಈಗ ಮೊದಲಿನ ಹಾಗೆ ಹಿಟ್ಟನ್ನು ತಗೊಂಡು ಎಣ್ಣೆಯಲ್ಲಿ ಹಾಕಿ ಹುರಿತಾ ಇದ್ದೇನೆ. ಮೊದಲು ಹೇಗೆ ಮಾಡ್ತಾಯಿದ್ನೋ ಅದೇ ಥರ ಈಗಲೂ ಮಾಡ್ತಾಯಿದ್ದೇನೆ. ಈ ಬನಾನಾ ಕಜ್ಜಾಯ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಮಕ್ಕಳು ಸ್ಕೂಲಿಂದ ಸಾಯಂಕಾಲ ತುಂಬ ಹಸಿದುಕೊಂಡು ಬರ್ತಾರಲ್ಲ, ಆಗ ನೀವು ಇದನ್ನು ಮಾಡಿಕೊಡಿ, ಅವರು ತುಂಬ ಖುಷಿಯಾಗಿ ತಿಂತಾರೆ. ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಅಂತೂ ಯಾವಾಗಲೂ ಇದ್ದೇ ಇರ್ತದೆ. ಆದ್ದರಿಂದ ಈ ಕಜ್ಜಾಯವನ್ನು ನಾನು ಯಾವಾಗಲೂ ಮಾಡ್ತಾನೇ ಇರ್ತೇನೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಮತ್ತು ನೀವೇನಾದರೂ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತ ಮಾಡಲಿಕ್ಕೆ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನನ್ನ ಈ ವಿಡಿಯೋ ಇಷ್ಟು ಹೊತ್ತು ನೀವು ನೋಡಿದ್ದೀರಲ್ಲ, ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಈ ಬನಾನಾ ಕಜ್ಜಾಯ ಮಾಡೋದು ಎಷ್ಟು ಸುಲಭ ಅಲ್ವಾ? ನೀವು ಒಂದು ಸಾರಿ ಮಾಡಿ ನೋಡಿ ಮತ್ತು ನಿಮ್ಮ ಮನೆಯಲ್ಲಿರುವಂಥ ಎಲ್ಲರಿಗೂ ಮಾಡಿ ಕೊಡಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಬಾಯ್.